ಸ್ನೇಹಿತರೆ, ಈ ವಿಡಿಯೋದಲ್ಲಿ 2ನೇ ತರಗತಿ 2ನೇ ಪಾಠ ಪಿಕ್ಚರ್ ರೀಡಿಂಗ್ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಚಿತ್ರವನ್ನು ನೋಡಿ ಉತ್ತರವನ್ನು ಕೊಡಬೇಕಾಗಿರುತ್ತೆ, ನೀಡಬೇಕಾಗಿರುತ್ತೆ. ಇಲ್ಲಿರುವಂತಹ ಚಿತ್ರ ಮತ್ತು ಇಲ್ಲಿರುವಂತಹ ಚಿತ್ರ ಎರಡೂ ಕೂಡ ಒಂದೇ ಆಗಿರುತ್ತೆ. ಇದರ ಮುಂದುವರೆದ ಭಾಗ ಆಗಿರುತ್ತೆ. ಈ ಚಿತ್ರಗಳನ್ನು ನೋಡಿ ಮಕ್ಕಳು ಆನ್ಸರನ್ನು ಕೊಡಬೇಕಾಗಿದೆ. ವಾಟ್ ಡು ಯು ಸಿ ಅಂತ ಕೇಳಿದರೆ ಐ ಸಿ ಚಿಲ್ಡ್ರನ್ ಪ್ಲೇಯಿಂಗ್ ಅಂತ ಮಗು ಹೇಳುತ್ತೆ. ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪಿಕ್ಚರ್, ಎಷ್ಟು ಮಕ್ಕಳಿದ್ದಾರೆ ಒಂದು ಚಿತ್ರದಲ್ಲಿ ಅಂತ ಕೇಳಿದಾಗ 17 ಚಿಲ್ಡ್ರನ್ ಇದ್ದಾರೆ ಇದರಲ್ಲಿ. ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್, ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ದೇ ಆರ್ ಪ್ಲೇಯಿಂಗ್, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಹಾಗೆಯೇ ಇಲ್ಲಿ ಹೌ ಆರ್ ಚಿಲ್ಡ್ರನ್ ಹ್ಯಾವಿಂಗ್ ಫನ್ ಅಂತ ಕೇಳಿದ್ದಾರೆ. ದೇ ಆರ್ ಪ್ಲೇಯಿಂಗ್ ಗೇಮ್ಸ್ ಟುಗೆದರ್, ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತಂದರೆ ಒಟ್ಟಾಗಿ ಸೇರ್ಕೊಂಡು ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಮಕ್ಕಳು. ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಚಿತ್ರಗಳನ್ನು ಗೊತ್ತಾಗುತ್ತೆ. ನೆಕ್ಸ್ಟು ವಾಟ್ ಗೇಮ್ಸ್ ಡು ಯು ಪ್ಲೇ, ನೀವು ಯಾವ ಆಟಗಳನ್ನು ಆಡಿದ್ದೀರಿ ಅಂತ ಕೇಳಿದರೆ ಇಲ್ಲಿ ಐ ಪ್ಲೇ ಹೈಡ್ ಆ್ಯಂಡ್ ಸೀಕ್, ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಅನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲಿ ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಕಲಿತಿರುವಂತಹ ಆ ಮಗು ಯಾವ ಆಟಗಳನ್ನು ಆಡಿರುತ್ತೆ ಆ ಹೆಸರುಗಳಲ್ಲಿ ಹೇಳುತ್ತೆ. ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿ ಇದೆ, ಲೆಟ್ ಅಸ್ ರೀಡ್ ಅಂತ. ಔಟ್ ಅಂತ ಒಂದು ಆ್ಯಕ್ಟಿವಿಟಿಯನ್ನು ನೋಡೋಣ. ಇಟ್ ವಾಸ್ ಎ ಹಾಲಿಡೇ, ಜಿತ್ ಅಂಡ್ ಬಬ್ಲಿ ವರ್ ಪ್ಲೇಯಿಂಗ್. ದೇ ಪ್ಲೇಡ್ ಮೆನಿ ಗೇಮ್ಸ್, ಬೋತ್ ಆಫ್ ದೆಮ್ ಸ್ಕಿಪ್ಡ್ ದ ರೋಪ್. ದೇ ಪ್ಲೇಡ್ ಹೈಡ್ ಆ್ಯಂಡ್ ಸೀಕ್. ಅಂದು ರಜಾ ದಿನ. ಅಂಡ್ ಬಬ್ಲಿ ಅವರು ಆಟ ಆಡ್ತಾ ಇರ್ತಾರೆ. ದೇ ಪ್ಲೇಡ್ ಮೆನಿ ಗೇಮ್ಸ್, ಹಲವು ಆಟಗಳನ್ನು ಆಡ್ತಾರೆ. ಬೋತ್ ಆಫ್ ದೆಮ್ ಸ್ಕಿಪ್ಡ್ ದ ರೋಪ್, ಅಂದರೆ ಹಗ್ಗ ಜಿಗಿತದ ಆಟವನ್ನು ಕೂಡ ಅವರು ಆಡ್ತಾರೆ. ದೇ ಪ್ಲೇಡ್ ಹೈಡ್ ಆ್ಯಂಡ್ ಸೀಕ್, ಹಾಗೆ ಕಣ್ಣ ಮುಚ್ಚಲೆ ಆಟವನ್ನು ಕೂಡ ಅವರು ಆಡ್ತಾರೆ. ಬಬ್ಲಿ ಆ್ಯಂಡ್ ಜಿತ್ ಡಿಸೈಡೆಡ್ ಟು ಪ್ಲೇ ಬ್ಯಾಟ್ ಆ್ಯಂಡ್ ಬಾಲ್. ಇವರು ಬ್ಯಾಟ್ ಮತ್ತು ಪೆಂಡಿನ ಆಟವನ್ನು ಆಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಜಿತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ಜಿತ್ ಇಲ್ಲಿ ಬಾಲನ್ನು ಎಸೆಯಲಿಕ್ಕೆ ಸಿದ್ಧನಾಗ್ತಾನೆ. ಜಿತ್ ಥ್ರೋ ದ ಬಾಲ್, ಬಬ್ಲಿ ಹಿಟ್ ದ ಬಾಲ್. ಜಿತ್ ಬಾಲನ್ನು ಎಸೆಯುತ್ತಾನೆ, ಬಬ್ಲಿ ಆ ಬಾಲನ್ನು ಹೊಡೆಯುತ್ತಾಳೆ. ದ ಬಾಲ್ ವೆಂಟ್ ಇನ್ ಟು ಮೋಹಿತ್ ಗಾರ್ಡನ್. ಆ ಬಾಲು ಮೋಹಿತನ ತೋಟಕ್ಕೆ ಹೋಗಿ ಬೀಳುತ್ತೆ. ಬಟ್ ಇಸ್ ಹೌಸ್ ವಾಸ್ ಲಾಕ್ಡ್. ಆ ಮೋಹಿತನ ಒಂದು ಮನೆ ಲಾಕ್ ಆಗಿರುತ್ತೆ. ದೇ ಕುಡ್ ನಾಟ್ ಫೈಂಡ್ ದ ಬಾಲ್. ಆ ಬಾಲ್ನ ಅವರು ಎತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ದ ಗೇಮ್ ಸ್ಟಾಪ್ಡ್. ಗೇಮ್ ಮುಕ್ತಾಯವಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಸೈಡ್ ವರ್ಡ್ಸ್ ಮತ್ತು ನ್ಯೂ ವರ್ಡ್ಸ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಇಲ್ಲಿ ಬಬ್ಲಿ ನ್ಯೂ ಹೌ ಟು ಮೇಕ್ ಎ ಬಾಲ್. ಬಬ್ಲಿ ಗೊತ್ತಿರುತ್ತೆ ಯಾವ ರೀತಿ ಬಾಲನ್ನು ತಯಾರು ಮಾಡಬೇಕು ಅಂತ. ದೇ ಗಾಟ್ ಎ ಫ್ಯೂ ರ್ಯಾಕ್, ಪೇಪರ್ ಆ್ಯಂಡ್ ಬೋಲ್. ಅವರು ಒಂದಷ್ಟು ರ್ಯಾಕ್ಸ್ ಅಂತ ಅಂದರೆ ಚೂರುಗಳು, ಬಟ್ಟೆಯ ಚೂರುಗಳು, ಹಾಗೆಯೇ ಪೇಪರ್ ಮತ್ತು ಹತ್ತಿಯನ್ನು ತೊಗೊಂಡು ಬರ್ತಾರೆ. ಬಬ್ಲಿ ಆಲ್ಸೋ ಬ್ರಾಟ್ ಎ ಪೀಸ್ ಆಫ್ ಸ್ಟ್ರಿಂಗನ್ನು ತೊಗೊಂಡ್ಬರ್ತಾನೆ, ದಾರವನ್ನು ತೊಗೊಂಡು ಬರ್ತಾನೆ ಬಬ್ಲಿನೂ ಕೂಡ. ಹಿ ರೋಲ್ಡ್ ರ್ಯಾಕ್, ಪೇಪರ್ ಆ್ಯಂಡ್ ಹೂಲ್ ಟು ಮೇಕ್ ಎ ಬಾಲ್. ಅವಳು ಇವೆಲ್ಲವನ್ನು ಸೇರಿಸಿ ಏನಂತಂದರೆ ರ್ಯಾಕ್ಸು, ಪೇಪರ್ ಮತ್ತು ಹೂಲನ್ನು ಸೇರಿಸಿ ಬಾಲನ್ನು ತಯಾರು ಮಾಡ್ತಾಳೆ. ದೆನ್ ನಂತರ ಸಿ ಟೈಡ್ ದ ಬಾಲ್ ವಿತ್ ಎ ಸ್ಟ್ರಿಂಗ್. ಆ ಒಂದು ಬಾಲನ್ನು ತಯಾರು ಮಾಡಿ ಅದನ್ನು ದಾರದಿಂದ ಸುರುತ್ತಾಳೆ, ದಾರದಿಂದ ಕಟ್ತಾಳೆ. ಈ ಚಿತ್ರದಲ್ಲಿ ನಾವು ಗಮನಿಸೋದು ದಾರವನ್ನು ಸುರುತ್ತಾ ಇದ್ದಾರೆ. ದೇ ಲೈಕ್ ದ ನ್ಯೂ ಬಾಲ್. ಆ ಬಾಲನ್ನು ತುಂಬ ಇಷ್ಟಪಡ್ತಾರೆ. ಗೇಮ್ ಸ್ಟಾರ್ಟ್ ಮತ್ತು ಆಟ ಶುರುವಾಗುತ್ತೆ. ದಿಸ್ ಟೈಮ್ ಬಬ್ಲಿ ಪಿಕ್ಡ್ ದ ಬಾಲ್. ಬಬ್ಲಿ ಬಾಲನ್ನು ತೆಗೆದುಕೊಳ್ತಾಳೆ. ಜಿತ್ ಪಿಕ್ಡ್ ದ ಬ್ಯಾಟನ್ನು ತಗೋತಾನೆ. ಬಬ್ಲಿ ಥ್ರೂ ದ ಬಾಲ್. ಬಾಲನ್ನು ಬಬ್ಲಿ ಎಸೆಯುತ್ತಾಳೆ. ಜಿತ್ ಪಿಕ್ ದ ಬಾಲ್ ಹಾರ್ಡ್. ಜೋರಾಗಿ ಆ ಬಾಲನ್ನು ಹೊಡೆಯುತ್ತಾನೆ. ದ ಬಾಲ್ ಓಪನ್ ಅಪ್ ಆ್ಯಂಡ್ ಸ್ಕ್ಯಾಟರ್ಡ್ ಇನ್ ದ ಏರ್. ಅದು ಆ ಒಂದು ಹೊಡೆತಕ್ಕೆ ಓಪನ್ ಆಗಿ ಗಾಳಿಯಲ್ಲಿ ಹರಡ್ಕೊಳ್ಳುತ್ತೆ. ಬಬ್ಲಿ ಜಂಪ್ಡ್ ಆ್ಯಂಡ್ ಕಾಟ್ ಎ ಪೀಸ್ ಆಫ್ ರ್ಯಾಕ್. ಅದು ಜಂಪ್ ಮಾಡಿ ಬಬ್ಲಿ ಆ ಒಂದು ಏನು ಆ ಪೀಸ್ ಆಫ್ ರ್ಯಾಕ್ಸ್ ಇದೆಯಲ್ಲ ಅದನ್ನು ಇಟ್ಕೊಳ್ತಾಳೆ. ಈ ಜಂಪ್ಡ್ ಆ್ಯಂಡ್ ಶೌಟೆಡ್ ಔಟ್ ಅಂತ ಹೇಳ್ತಾಳೆ. ಜಂಪ್ ಮಾಡಿ ಜೋರಾಗಿ ಔಟ್ ಅಂತ ಹೇಳ್ತಾಳೆ. ಸೊ ಇದು ಈ ಒಂದು ಪಾಠದ ಅರ್ಥನೂ ಕೂಡ ಆಗಿರುತ್ತೆ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆಯೇ ನ್ಯೂ ವರ್ಡ್ಸ್ಗಳು ಮತ್ತು ಸೈಟ್ ವರ್ಡ್ಸ್ ಇದೆ. ಸೈಟ್ ವರ್ಡ್ಸ್ ಅಂತ ಅಂದರೆ ಪದೇ ಪದೇ ಬರುವಂತಹ ಪದಗಳು. ಇಲ್ಲಿ ದಿಸ್ ಅಂತ ಇದೆ. ದಿಸ್ ಅಂದರೆ ಇದು.
ಎ ಅದನ್ನು ಆ ಅಂತ ಓದ್ತೇವೆ. ಹೌ ಅಂದರೆ ಹೇಗೆ, ಆಲ್ಸೋ ಕೂಡ, ದೇ ಅಂದರೆ ಅವರು, ಆಫ್ಟರ್ ಅಂದರೆ ನಂತರ, ಹ್ಯಾಂಡ್ ಅಂದರೆ ಮತ್ತು, ಆಫ್ ಅಂದರೆ ದ, ನ ಅಂತ ಅರ್ಥ ಕೊಡುವಂಥದ್ದು. ಹಾಗೆ ನ್ಯೂ ವರ್ಡ್ಗಳನ್ನು ನೋಡಿದ್ರೆ ಕೀಪ್ಡ್ ಅಂತ ಅಂದರೆ ಕುಪ್ಪಳಿಸುವುದು ಅಂತ ಅರ್ಥವನ್ನು ಕೂಡ ಕೊಡುತ್ತೆ. ತಿರುವು ಅಂದರೆ ಎಸೆಯುವುದು. ಕೋರ್ಟ್ಯಾರ್ಡ್ ಅಂತ ಅಂದರೆ ಮನೆಯ ಅಂಗಳ. ಗ್ಯಾದರ್ಡ್ ಅಂದರೆ ಸೇರುವುದು. ಬ್ರಾಟ್ ಅಂದರೆ ತರುವುದು. ಹಾಗೆಯೇ ಪಿಕ್ಡ್ ಅಂತ ಅಂದರೆ ಇಟ್ಕೊಳ್ಳೋದು ಅಂತ ಅರ್ಥ ಕೊಡುತ್ತೆ. 3 ಪ್ರಶ್ನೆಗಳಿಗೆ 1, 2, 3 ಈ 3 ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ನ ಪ್ರೊವೈಡ್ ಮಾಡಲಾಗಿದೆ. ಈ 3 ಪ್ರಶ್ನೆಗಳಿಗೆ ಆನ್ಸರನ್ನು ಇಲ್ಲಿ ಕೊಡಲಾಗಿದೆ. ಹಾಗೆ ಇಲ್ಲಿ 4ನೇ ಪ್ರಶ್ನೆಗೆ ಅಂದರೆ 10 ಮತ್ತು 11ನೇ ಪೇಜಿನಲ್ಲಿ ಬರುವಂಥ ಸ್ಟೋರಿಯನ್ನು ಓದಿ ಇಲ್ಲಿರುವಂತಹ ಸೆಂಟೆನ್ಸ್ಗಳನ್ನು ಸರಿಯಾದ ಒಂದು ಕ್ರಮದಲ್ಲಿ ಜೋಡಿಸಬೇಕಾಗಿದೆ. ಆಲ್ರೆಡಿ ಇದನ್ನು ಫಿಲ್ ಮಾಡಿದೆ. ರೀಡ್ ದ ವರ್ಡ್ಸ್ ಬಿಲೋ ಈಚ್ ಪಿಕ್ಚರ್ ಅಂತ ಕೇಳಿದ್ದಾರೆ. ಇಲ್ಲಿರುವಂತಹ ವರ್ಡ್ಗಳನ್ನು ಓದಿ ಅಂತ, ಓದಿಸಿ ಅಂತ. ಸೊ ಆ್ಯನ್ ಹೆಗ್, ಆ್ಯನ್ ಎಂಜಿನ್, ಆ್ಯನ್ ಎಲಿಫೆಂಟ್, a pen, a pencil, a bell, a kettle, a hen, a well ಅಂತ ಓದಬೇಕಾಗಿರುತ್ತೆ. ಇದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಲೆಟರ್ಸ್ ರೈಟ್. ಹಿಡಿದ ಸ್ಟೋರಿ ಔಟ್ ಹ್ಯಾಗನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಮತ್ತೆ ಈ ಒಂದು ಸ್ಟೋರಿನ ಓದಿ ಈ ಒಂದು ಇಲ್ಲಿರುವಂತಹ ಖಾಲಿ ಜಾಗಗಳನ್ನು ಫಿಲ್ ಮಾಡಿ ಅಂತ. ರೈಟ್ ದ ನೇಮ್ಸ್ ಆಫ್ ದ ಚಿಲ್ಡ್ರನ್ ಇನ್ ದ ಸ್ಟೋರಿ ಅಂತ ಕೇಳಿದರೆ ಈ ಸ್ಟೋರಿಯಲ್ಲಿ ಬರುವಂತಹ ಮಕ್ಕಳ ಹೆಸರುಗಳನ್ನು ಬರೆಯಿರಿ ಅಂತ. ಬಬ್ಲಿ, ಜೀತ್, ಮೋಹಿತ್ ಈ ಸ್ಟೋರಿಯಲ್ಲಿ ಬರುವಂತಹ ಮಕ್ಕಳು. ರೈಟ್ ದ ಐಟಮ್ಸ್ ದಟ್ ದ ಚಿಲ್ಡ್ರನ್ ಯೂಸ್ ಟು ಮೇಕ್ ಎ ಬಾಲ್. ಯಾವ ವಸ್ತುಗಳನ್ನು ಬಳಸಿ ಅವರು ಬಾಲ್ನ ತಯಾರು ಮಾಡೋದು ಕೇಳಿದರೆ ಸೊ ಇಲ್ಲಿ ರ್ಯಾಕ್ಸು, ಪೇಪರ್, ಟೂಲ್ ನ ಬಳಸಿ ಬಾಲ್ನ ತಯಾರು ಮಾಡ್ತಾರೆ. ಇಲ್ಲಿ ಆಪೋಸಿಟ್ ವರ್ಡ್ಸ್ಗಳನ್ನು ಕೇಳಿದರೆ ಅಪ್, ಡೌನ್, ಇನ್, ಹೌಸ್, ಓಪನ್, ಕ್ಲೋಸ್, ಕ್ಯಾಟ್, ಥಿನ್, ಹಾಟ್, ಕೋಲ್ಡ್, ಸ್ಮಾಲ್, ಬಿಗ್ ಹೇಳಿದ್ದಾರೆ. ಸೊ ಹಾಗೆಯೇ ಇಲ್ಲಿ ಹ್ಯಾಂಡನ್ನು ಸೇರಿಸಿ, ಹ್ಯಾಂಡ್ ಅನ್ನುವಂಥ ಒಂದು ಪದವನ್ನು ಸೇರಿಸಿ ಒಂದು ವಾಕ್ಯವನ್ನು ಮಾಡಿ ಅಂತ ಹೇಳಿದರೆ ಇಲ್ಲಿ 2 ವಾಕ್ಯ ಇರುವಂಥದ್ದನ್ನು ಒಂದು ವಾಕ್ಯವನ್ನು ಮಾಡಿ ಹೇಳಿದ್ದಾರೆ. ಅಂತಂದರೆ ಸುರೇಶ್ ವೆಂಟ್ ಟು ಸ್ಕೂಲ್, ಗೋಪಾಲ್ ವೆಂಟ್ ಟು ಸ್ಕೂಲ್ ಅಂತಿದೆ. ಇಬ್ಬರು ಕೂಡ ಶಾಲೆಗೆ ಹೋಗಿರೋದು, ಹಾಗಾಗಿ ಸುರೇಶ್ ಆ್ಯಂಡ್ ಗೋಪಾಲ್ ವೆಂಟ್ ಟು ಸ್ಕೂಲ್ ಅಂತ ಒಂದು ಹ್ಯಾಂಡನ್ನು ಸೇರಿಸಿದ್ದಾರೆ. ಹಾಗೆಯೇ ಐ ಲೈಕ್ ಟು ಈಟ್ ಮ್ಯಾಂಗೋಸ್, ಐ ಲೈಕ್ ಟು ಈಟ್ ಗ್ರೇಪ್ಸ್ ಅಂತಿದೆ. ಸೊ ಇದನ್ನು ನಾವು ಒಂದೇ ವಾಕ್ಯವನ್ನು ಮಾಡೋದಾದರೆ ಐ ಲೈಕ್ ಟು ಈಟ್ ಮ್ಯಾಂಗೋಸ್ ಆ್ಯಂಡ್ ಗ್ರೇಪ್ಸ್. ಅದೇ ರೀತಿ ಇರುವಂತಹ 3, 4, 5 ಈ ಆಕ್ಟಿವಿಟಿಗಳಿಗೆ ಕಂಪ್ಲೀಟ್ ಮಾಡಿದ್ದೇವೆ ಆನ್ಸರ್ನ. ನೆಕ್ಸ್ಟ್ ನೋಡೋದಾದರೆ ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಬರುವಂಥ ಸ್ಟೋರಿಲಿ ಬರುವಂತಹ ಪದಗಳನ್ನು ತೆಗೆದುಕೊಳ್ಳಿ. ನೀವು ಕೂಡ ಒಂದು ಡೈಲಾಗನ್ನು ಸಿದ್ಧಪಡಿಸಿದ್ದ ಕೇಳಿದರೆ ಒಂದು ಆಕ್ಟಿವಿಟಿಯನ್ನು ಮಾಡಿ ಅಂತ. ಇದು ಸಂಬಂಧಪಟ್ಟಂತೆ ಇಲ್ಲಿ ಆನ್ಸರನ್ನು ಕೊಡಲಾಗಿದೆ. ಹಾಗೆಯೇ ಈ ಒಂದು ಆಕ್ಟಿವಿಟಿಗೆ ಆಸ್ಕ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಅವರ ಪೇರೆಂಟ್ಸು, ನಿಮ್ಮ ಹಿರಿಯರನ್ನು, ನಿಮ್ಮ ಮನೆಯಲ್ಲಿರುವ ಪೋಷಕರನ್ನು ಕೇಳಿ ಅವರ ಒಂದು ಚೈಲ್ಡ್ಹುಡ್ನಲ್ಲಿ ಯಾವೆಲ್ಲ ಆಟಗಳನ್ನ ಆಡಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗೆಯೇ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಬನ್ನಿ. ನಾಳೆ ದಿನ ಅಂದರೆ ನೆಕ್ಸ್ಟ್ ಡೇ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಡೀಟೇಲ್ಸ್ ನೀಡಲಾಗಿದೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.